ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ ಗುರೂಜಿ. ನಾನು ಸಣ್ಣವನಾಗಿದ್ದಾಗ ನನಗೆ ಜ್ಞಾಪಕ ಇದ್ದಂಗೆ ನಾನು ಅಳ್ತಿದ್ದೆ ಅಂತ ಇಟ್ಕೊಳ್ಳೋಣ, ಅಥವಾ ಯಾಕೋ ಬೇಜಾರು ಅಂತಂದೆ, ಸುಸ್ತು ಅಂತಂದೆ, ಏನೋ ಆಗ್ತಾಯಿದೆ ಹೇಳ್ಕೊಳಕ್ಕಾಗ್ತಿಲ್ಲ ಅಂತಂದೆ. ಈ ಥರ ಏನೇನೋ ವಿಚಿತ್ರ ತೊಂದರೆಗಳಾದಾಗ ನಮ್ಮ ತಾತ ಅಥವಾ ಅಜ್ಜಿ ಏನು ಮಾಡ್ತಿದ್ರು ಗೊತ್ತಾ? ಕಬ್ಣದ ಪೀಸ್ ತೊಗೋತಾಯಿದ್ರು ಅಥವಾ ಮೊಗಚೊಕಾಯಿ ತೊಗೋತಾಯಿದ್ರು, ಒಂದು ಮಂತ್ರವನ್ನು ಹಾಕ್ತಾ ಆ ನೆಗೆಟಿವ್ ಎನರ್ಜಿನ ತೆಗಿತಾಯಿದ್ರು. ನಾನು ಎಷ್ಟೋ ಸಮಾಧಾನವಾಗಿ ಆರೋಗ್ಯವಾಗಿ ಆಗ್ತಾಯಿದ್ದೆ. ಇದು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನೀವು ಯಾತಕ್ಕೆ ಅದನ್ನು ಕಲಿಬಾರ್ದು? ಯಾಕೆ ಕಲಿಬಾರ್ದು? ಕಲಿಸಕ್ಕೆ ನಾನಿದ್ದೀನಿ. ಸುಮಾರು ವರ್ಷಗಳಿಂದ ನಾನು ಈ ಉಳುಕು ಮಂತ್ರ ಗುರುದೀಕ್ಷೆಯನ್ನು ಕೊಡದೆ ನಿಲ್ಲಿಸ್ಕೊಂಡಿದ್ದೆ. ಆದರೆ ಯಾಕೋ ಇವಾಗ ಕೊಡಬೇಕು ಅನ್ನೋ ಮನಸ್ಸು ಬಂದಿದೆ. ಗ್ರಹಣದ ದಿನ ಈ ಗುರುದೀಕ್ಷೆ ಕೊಡೋದು ಒಳ್ಳೆಯದು. ಈ ಒಂದು ಅವಕಾಶ 29 ಮಾರ್ಚ್ಗೆ ಬರ್ತಾ ಇದೆ. 25 29th ಮಾರ್ಚ್ 2025 ಈ ಅವಕಾಶ ಸಿಗ್ತಾ ಇದೆ. ಅಫ್ಕೋರ್ಸ್ ಭಾರತ ದೇಶದಲ್ಲಿ ಇದರ ಗೋಚರ ಇಲ್ಲ. ಆದರೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಗ್ರಹಣ ಆದ್ರೂ ಆ ಪೂರ್ತಿ ಭೂಮಂಡಲಕ್ಕೆ ಅಥವಾ ಭೂಮಿಗೆ ಅದರ ಇನ್ಫ್ಲೂಯೆನ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಶನಿವಾರ 29ನೇ ತಾರೀಕು ಮಾರ್ಚ್ ನಾನು ಉಳುಕು ಮಂತ್ರ ಗುರುದೀಕ್ಷೆ ಕೊಡ್ತಾಯಿದ್ದೀನಿ. ಇದರ ಜೊತೆ ಶಿಯಾಟ್ಸು ಟ್ಯಾಪಿಂಗ್ ಅಥವಾ EFT ಅಂತ ಕರೀತಾರೆ, ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಕರೀತಾರೆ. ಇದನ್ನೂ ಹೇಳ್ಕೊಡ್ತಾ ಓಂ ಪ್ರಭು ಶಾಂತಿ ಅಂತ ಬ್ಯೂಟಿಫುಲ್ ಹವನ ಇದನ್ನು ಮಾಡಿದಾಗ ಎಂತೆಂಥ ತೊಂದರೆಗಳು ನಿವಾರಣೆ ಆಗಿದೆ. ಅದನ್ನು ಹೇಳ್ಕೊಟ್ಟು ಅಗ್ನಿಹೋತ್ರ ಅನ್ನೋ ರಿಚುವಲ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗಾಗಿ ನೀವು ಯಾತಕ್ಕೆ ಈ ಉಪಯೋಗವನ್ನು ಪಡಿಬಾರ್ದು? ನಮ್ಮ ಹಳಬರೆಲ್ಲ ತುಂಬ ಸಂಕುಚಿತ ಸ್ವಭಾವ, ಅಷ್ಟು ಸುಲಭವಾಗಿ ಯಾರಿಗೂ ಹೇಳ್ಕೊಡ್ತಿರ್ಲಿಲ್ಲ. ಆದರೆ ನನ್ನ ಉದ್ದೇಶ ಇಡೀ ಭಾರತ ದೇಶ, ನಮ್ಮ ಪ್ರಾಚೀನ ಸಂಸ್ಕೃತಿ, ನಮ್ಮ ತಲತಲಾಂತರದಿಂದ ಬಂದಿರುವಂತಹ ಅಭ್ಯಾಸಗಳನ್ನು ನಾವು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಛಲ ಇದೆ, ಒಂದು ಸಂಕಲ್ಪ ಇದೆ. ಆ ಕಾರಣಕ್ಕೆ ಈ ವಿದ್ಯೆಗಳನ್ನೆಲ್ಲ ನಾನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು 29 ಮಾರ್ಚ್ 2025 ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಾನು ಇದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕ ಮಾಡಿ. ನಮಸ್ಕಾರ.